ಎಲ್ರಿಗೂ ನಮಸ್ಕಾರ. ಚಿತ್ರ ಪ್ರೇಮಿಗಳಿಗೆ ಹಾಗೂ ಮಾಧ್ಯಮ ಮಿತ್ರಗಳಿಗೆ ನನ್ನ ಆತ್ಮೀಯ ನಮಸ್ಕಾರ. ಧ್ರುವ 369 ಅದು ಒಂದು ರೀತಿ ಇಂಗ್ಲಿಷ್ ಸಿನಿಮಾ ಹೆಸರಿದ್ದಾಗಿದೆ. ಅಷ್ಟೇ ಅಲ್ಲ, ಅದರಲ್ಲಿ ತಾಂತ್ರಿಕತೆನ ಉಪಯೋಗಿಸಿರೋದು ಈಗ ನೋಡಿದ್ದೀವಿ. ಯಾವ ಇಂಗ್ಲಿಷ್ ಸಿನಿಮಾಗೂ ಕಮ್ಮಿ ಇಲ್ಲ, ಅದ್ಭುತವಾಗಿದೆ. ಅದರಲ್ಲೂ ನಮ್ಮ ಅಣ್ಣನ ಕುಮಾರನ್ನ ನೋಡೋದೇ ಒಂದು ಭಾಗ್ಯ ಅನ್ನುವಷ್ಟಿಗೆ ಅದು ಇದೆ. ಸೊ ಪ್ರಾರಂಭದಲ್ಲೇ ಈ ಟೀಸರ್ ತೋರಿಸಿರೋದು ಚಿತ್ರದ ಬಗ್ಗೆ ತುಂಬಾ ಆಸಕ್ತಿಯನ್ನು ಹುಟ್ಟಿಸಿದೆ. ಸಿನಿಮಾದಲ್ಲಿ ನಾನು ಒಂದು ಮುಖ್ಯ ಪಾತ್ರ ಅಭಿನಯಿಸಿದ್ದೀನಿ. ತಾತ ಮತ್ತು ಮೊಮ್ಮಗನ ಬಾಂಧವ್ಯ, ಅದರ ಬಗ್ಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಅವನ ಬುದ್ಧಿಶಕ್ತಿಗೆ, ಅವನ ಬುದ್ಧಿಯ ಬೆಳವಣಿಗೆಗೆ ನನ್ನ ಉಪದೇಶ ಅವನ ಮೇಲೆ ತುಂಬಾ ಪ್ರಭಾವ ಬೀರಿದೆ. ತುಂಬಾ ಸಾಧನೆಯನ್ನು ಮಾಡಿದ್ದಾನೆ. ಅದು ಚಿತ್ರದಲ್ಲಿ ಇರುವಂತ ವಿಷಯ. ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಕಲಾವಿದರನ್ನ ಬಳಸಿದ್ದಾರೆ. ನನ್ನ ಸೊಸೆ ಪಾತ್ರ ಇರಬಹುದು, ಮಗನ ಪಾತ್ರ ಇರಬಹುದು, ನನ್ನ ಮೊಮ್ಮಗನ ಪಾತ್ರ ಇರಬಹುದು. ಬಹಳ ಉತ್ತಮವಾದ ಕಲಾವಿದರು. ಅವ್ರ ಜೊತೆಲಿ ಕೆಲಸ ಮಾಡುವಾಗ ನನಗೆ ಒಂಚೂರು ಹೆಂಗಪ್ಪ ಇವ್ರ ಜೊತೆಲಿ ಅನ್ನುವಷ್ಟು ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರ ಒಂದು ಟೀಮು, ಜೊತೆಗೆ ನಿರ್ಮಾಪಕರ ಟೀಮು, ಅವರ ಅಣ್ಣ ತಮ್ಮ ಇಬ್ಬರಿದ್ದಾರೆ, ಲವಕುಶ ಇದ್ದ ಹಾಗೆ. ತುಂಬಾ ಕಷ್ಟಪಟ್ಟು ತನು ಮನ ಎಲ್ಲವನ್ನೂ ಇದಕ್ಕೆ ದಾರಿ ಎರೆದಿದ್ದಾರೆ ಈ ಸಿನಿಮಾಗೆ. ಅಂದ್ರೆ ಅವರಿಗೆ ಸಿನಿಮಾ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತೆ. ಆ ಫ್ಯಾಷನ್ ಇದೆ ಸಿನಿಮಾ ಮಾಡಬೇಕು ಅಂತ. ಹಾಗಾಗಿ ಅದರ ತುಣುಕು ನೋಡಿದವ್ರಿಗೆ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು. ಈಗ ಒಂದು ಪ್ರಶ್ನೆ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು, ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ, ಇದಕ್ಕೇನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಅಂತ ನಮ್ಮ ಚೇಂಬರಿನ ಮುಖ್ಯಸ್ಥರುಗಳಿಗೆ ಕೇಳಿದ್ರು. ಬಹಳ ಹಿಂದೆ ನಮ್ಮದೊಂದು ವಿಚಾರ ಇತ್ತು. ಈ ಬೆಂಗಳೂರಲ್ಲಿ ಸುಮಾರು 230 ಏನೋ ವಾರ್ಡ್ಗಳಿದೆ. ಒಂದೊಂದು ವಾರ್ಡಲ್ಲಿ 2-3 ಪಾರ್ಕ್ಗಳಿದೆ. ಕೆಲವು ಪಾರ್ಕಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ, ಅಂದ್ರೆ ಕಾರ್ಯಕ್ರಮ ಮಾಡೋದಕ್ಕೆ ಅಂತ. ಅದೇ ರೀತಿಯಾಗಿ ಒಂದು 200-250 ಜನ ಕೂತ್ಕೊಳ್ಳುವಂತ ಒಂದು ಕಾಂಪ್ಯಾಕ್ಟ್ ಥಿಯೇಟರ್ನ ಸರ್ಕಾರದ ವತಿಯಿಂದನೇ ಕಟ್ಟಿ ಕಡಿಮೆ ಬಾಡಿಗೆಗೆ ಚಿತ್ರಗಳನ್ನ ಕೊಟ್ರೆ ಆ ಚಿತ್ರಗಳು ಎಲ್ಲ ವಾರ್ಡಲ್ಲೂ ರಿಲೀಸ್ ಆಗ್ಬೋದು. ಟಿಕೆಟ್ ದರನು ಒಂದು 25-30 ರೂಪಾಯಿ ಇಟ್ಟರೆ, ಯಾಕೆಂದ್ರೆ ಸುಮಾರು ಜನಕ್ಕೆ, ಮಹಿಳೆಯರಿಗೆ 10:30 ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ ಗಂಡನ್ನ ಆಫೀಸಿಗೆ ಕಳಿಸ್ಬಿಟ್ರೆ ಆಮೇಲೆ ಕೆಲಸಗಳು ಕಮ್ಮಿ. ಆಮೇಲೆ ವಯಸ್ಸಾದವರು, ರಿಟೈರ್ಡ್ ಆದವರು ಎಲ್ಲ ಕಾಲ ಕಳೆಯೋದು ಕಷ್ಟ. ಮನೇಲಿ ಟಿವಿ ನೋಡಿಕೊಂಡು ಹೇಗೋ ಕಾಲ ಕಳೀತಾರೆ. ಅವರೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾಡಿರುವಂತ ಕೃತಿಗಳು ಜನರಿಗೆ ತಲುಪುತ್ತೆ. ಈ ಕೆಲಸ ಸರ್ಕಾರ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಈ ಒಂದು ಸಮಸ್ಯೆಗೆ ಒಂದು ಉತ್ತಮವಾದ ಒಂದು ಪರಿಹಾರ ಸಿಗುತ್ತೆ ಅಂತ ನನ್ನ ಭಾವನೆ. ಇದು ನನ್ನದಲ್ಲ ಯೋಚನೆ, ಸುಮಾರು 10-12 ವರ್ಷದ ಕೆಳಗೆ ನಾವುಗಳು ಮಾತಾಡ್ಕೊಂಡಂತ ವಿಷಯ ಇದು. ಇದು ಯಾಕೆ ಕಾರ್ಯಗತ ಆಗಿಲ್ಲ ಅಂತ ಗೊತ್ತಿಲ್ಲ. ಇದ್ರ ಕಡೆ ಗಮನ ಕೊಟ್ರೆ ಯಾರು ಹಿಂದೆ ಬೀಳೋದು? ಅದಕ್ಕೆ ಇವ್ರಿಗೆ ಒಂದು ಅಧಿಕಾರ ಇದೆ. ಒಂದು ಸಂಘ ಸಂಸ್ಥೆ ಅಂದಾಗ ಒಬ್ಬನ ಕೂಗಿನ್ಕಿಂತ ಸಂಘದ ಕೂಗು ಅಂದ್ರೆ ಅದಕ್ಕೆ ಹೆಚ್ಚು ಮರ್ಯಾದೆ ಸಿಗುತ್ತೆ. ಅವ್ರುಗಳು ಪ್ರಯತ್ನ ಪಡಬೇಕು ಇದಕ್ಕೆ. ಸೊ ಈ ಚಿತ್ರದ ಟೀಸರ್ ನೋಡಿದ್ದೀರಾ?
ಧ್ರುವನ್ ಪಾತ್ರ ಮಾಡಿರೋ ಹುಡುಗ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾನೆ. ಇದನ್ನ ನಾನು ಕೇಳ್ಕೊಳ್ಳೋದು ಮಾಧ್ಯಮ ಮಿತ್ರ ಹತ್ರ ಒಂದೇ ಒಂದು, ಇದು ಎಲ್ಲರೂ ಕೇಳ್ತಾರೆ. ನಾವು ಪ್ರತಿ ಪ್ರೆಸ್ ಮೀಟಿಗೆ ಬಂದಾಗ ಮಾಧ್ಯಮ ಮಿತ್ರ ಹತ್ರ ಕೇಳೋದಿದೆ, ಈ ಚಿತ್ರಕ್ಕೆ ಹೆಚ್ಚು ಪ್ರಚಾರ ಕೊಡಿ ಅಂತ. ಪಾಪ ಅವ್ರು ತಾನೇ ಏನ್ ಮಾಡ್ತಾರೆ, ವಾರಕ್ಕೆ 11 ಸಿನಿಮಾ ರಿಲೀಸ್ ಆದ್ರೆ ಶುಕ್ರವಾರ ಒಂದು ಪೇಜಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಇದ್ರೆ ಅರ್ಧ ಪೇಜ್ ಅವ್ರಿಗೆ ಕೊಡ್ಬೇಕಾಗತ್ತೆ. ಇನ್ನು ಉಳಿದಿರೋ ಚಿತ್ರಕ್ಕೆ ಸಣ್ಣ ಸಣ್ಣ 1 ಕಾಲಮ್ 2 ಕಾಲಮ್ ಅಲ್ಲಿ ಮುಗ್ದು ಹೋಗುತ್ತೆ. ಸೊ ಹಾಗಾಗಿ ನೀವು 1 ಪೇಜ್ ಜಾಸ್ತಿ ಮಾಡಿ, ಈ ತರ ಚಿತ್ರಗಳಿಗೆ ಜಾಸ್ತಿ ಕಾಲಮ್ ಕೊಡಿ ಅಂತ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಅಷ್ಟೇ. ದಯವಿಟ್ಟು ಇಂಥ ಚಿತ್ರಕ್ಕೆ ಪ್ರಚಾರದ ಅಗತ್ಯ ತುಂಬಾ ಇದೆ. ಸೋಷಿಯಲ್ ಮೀಡಿಯಮು ವರ್ಕ್ ಮಾಡ್ತಿದೆ. ಹೆತ್ತವರಿಗೆ ಹೆಗ್ಗಣ ಮುತ್ತು, ಎಲ್ಲರೂ ನಮ್ಮ ಚಿತ್ರ ಹಾಗಿದೆ ಹೀಗಿದೆ ಅಂತ ಎಲ್ಲ ಹೇಳ್ತಾರೆ. ಈಗ ಈ ಚಿತ್ರದ ಬಗ್ಗೆ ಒಂದು ಸಣ್ಣ ತುಣುಕು ನೀವು ನೋಡಿದ್ದೀರ. ಸೊ ಚಿತ್ರ ಪೂರ್ತಿ ಇದೇ ರೀತಿ ಇರುತ್ತೆ. ಸುಮಾರು ಅರ್ಧ ಭಾಗ ಗ್ರಾಫಿಕಲ್ಲೇ ಸಿನಿಮಾ ಇದೆ ಅಂತಂದ್ರೆ ಅದು ಒಂದು ವಿಜುವಲ್ ಟ್ರೀಟ್ ಖಂಡಿತ ಸಿಗುತ್ತೆ. ಸಿನಿಮಾ ನೋಡೋದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳಿ, ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ನಾನು ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಯಾಕೆಂದ್ರೆ ಇಂಥ ಒಂದು ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರ ನನಗೆ ದಕ್ಕಿದೆ. ಅದನ್ನ ನನ್ನ ಜೊತೆಲಿ ಮಾಡಿಸಿದ್ದಾರೆ, ನನ್ನ ಮೇಲೆ ತುಂಬಾ ವಿಶ್ವಾಸ ಇಟ್ಟು ಕರೆದಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಒಳ್ಳೇದಾಗ್ಲಿ ಎಲ್ರು. ನಮ್ಮ ಮೂಲಕ ಇಲ್ಲ, ಅಲ್ಲಿ ಒಂದು ಸಣ್ಣ ಘರ್ಷಣೆ ಇದೆ. ಸನಾತನ ವಿಜ್ಞಾನ ಅಂತ ಒಂದು ಹೇಳಿದ್ರು. ಒಂದು ಪೂಜೆ ಪುನಸ್ಕಾರ ಹವನ ಹೋಮ ಇದ್ರ ಜೊತೆಗೆ ಮಾಡರ್ನ್ ಟೆಕ್ನಿಕ್ಕು ವಿಜ್ಞಾನ, ಇದರ ಸಣ್ಣ ಸಣ್ಣ ಘರ್ಷಣೆಗಳಿದೆ. ಆ ಘರ್ಷಣೆಗೆ ನಾನು ಕಾರಣ ಆಗುತ್ತೀನಿ ಕೆಲವು ಭಾಗದಲ್ಲಿ. ಸೊ ಅದರಲ್ಲೇ ನಡೆದು ಆ ಹುಡುಗ ಒಂದು ಸಾಧನೆ ಮಾಡ್ತಾನೆ. ಇದು ಚಿತ್ರ. ಸರ್ ಅವ್ರ ಜೊತೆಲಿ ನನ್ನ ಅಭಿನಯ ಇರಲಿಲ್ಲ, ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರನ್ನ ಕೇಳಿದಿ ಒಂದು ಪಾತ್ರಕ್ಕೆ ಅಂತ ಮಾತ್ರ ನನಗೆ ಗೊತ್ತಿತ್ತು. ಇಲ್ಲ, ಚಿತ್ರದ ಪಾತ್ರಧಾರಿಗಳು ಗ್ರಾಫಿಕಲ್ ಎಲ್ಲೂ ಹೋಗಲ್ಲ. ಮಾಡೋ ಸಾಧನೆಗಳು ಇರಬಹುದು, ಉದಾಹರಣೆಗಳು ಇರಬಹುದು. ಅವ್ರ ಇನ್ಸ್ಪಿರೇಷನ್ ಆಗಕ್ಕೆ ಅವರ ಒಂದು ಕಲ್ಪನಾ ಶಕ್ತಿಯಲ್ಲಿ ಅವ್ರು ಅದನ್ನೆಲ್ಲ ನೋಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಏನೋ ಒಂದು ಕತೆ ಹೇಳುವಾಗ ಹಾವು ಅಟ್ಟಿಸ್ಕೊಂಡು ಬರುತ್ತೆ ಅಂತ ಹೇಳ್ತೀನಿ. ಆ ಹಾವು ಅಲ್ಲಿರಲ್ಲ ಶೂಟಿಂಗ್ ಟೈಮಲ್ಲಿ, ಆಮೇಲೆ ಅದು ಗ್ರಾಫಿಕಲ್ಲಿ ಚಿತ್ರ ಆಗಿರ್ಬೋದು. ಆ ವಿಜುವಲ್ ನೋಡಿದಾಗ್ಲೇ ಅದರ ಅನುಭವ ಸಿಕ್ಕೋದು ಹೊರತು ನಾನು ಹೇಳಿದ್ರೆ ಅದರ ಅನುಭವ ಸಿಕ್ಕೋದಿಲ್ಲ. ಹಾಗಾಗಿ ಚಿತ್ರ ಎಲ್ಲರೂ ನೋಡಿ, ಅಭಿಮಾನಿಗಳೆಲ್ಲ ನೋಡುವಂತ ಒಂದು ಒಂದು ಒತ್ತು ಮಾಧ್ಯಮ ಮಿತ್ರಗಳು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.